ಸಂಜೀರ ಇದನ್ನು ಮಾಡಲು ತೆಂಗಿನಕಾಯಿಯ ತುರಿಯಿಂದ ಹೂರಣವನ್ನು ತಯಾರಿಸಿ ಅದನ್ನು ಮೈದಾ ಹಿಟ್ಟಿನ ಹೊದಿಕೆ ಕನಕದಲ್ಲಿ ತುಂಬಿಸಿ ಪೂರಿಯಂತೆ ಲಟ್ಟಿಸಿ ತುಪ್ಪದಲ್ಲಿ ಕರಿಯಬೇಕು. ಸುಮಾರು ಅರ್ಧ ತೆಂಗಿನಕಾಯಿಯ ತುರಿಯನ್ನು ಮತ್ತು 1 ಬಟ್ಟಲು ರವೆಯನ್ನು ಬೇರೆ ಬೇರೆಯಾಗಿ ತುಪ್ಪದಲ್ಲಿ ಹುರಿದು ಒಟ್ಟಿಗೆ ಸೇರಿಸಬೇಕು. ಆಮೇಲೆ ಇದಕ್ಕೆ 1 ಬಟ್ಟಲು ಪುಡಿ ಮಾಡಿದ ಸಕ್ಕರೆ ಮತ್ತು 2 ಚಮಚ ಎಳ್ಳು ಇವುಗಳನ್ನು ಸೇರಿಸಿ ಚೆನ್ನಾಗಿ ಕಲಿಸಬೇಕು. ಸುಮಾರು 4 ಬಟ್ಟಲು ಮೈದಾವನ್ನು ಹಿಡಿದು ಚಪ್ಪಟಗೊಳಿಸಿ ಸ್ವಲ್ಪ ಉಪ್ಪು ಹಾಕಿ ನೀರಿನಲ್ಲಿ ಗಟ್ಟಿಯಾಗಿ ಕಲಿಸಬೇಕು ಮತ್ತು 4 ಚಮಚ ತುಪ್ಪ ಇಲ್ಲವೇ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಸೇರಿಸಿ ಚೆನ್ನಾಗಿ ನಾದಬೇಕು. ಆಮೇಲೆ ಈ ಹಿಟ್ಟನ್ನು 1 ಗಂಟೆ ಹೊತ್ತು ಮುಚ್ಚಿ ಹಾಗೆಯೇ ಬಿಡಬೇಕು. ಆಮೇಲೆ ಇನ್ನೊಮ್ಮೆ ಚೆನ್ನಾಗಿ ನಾದಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ತಯಾರಿಸಿ ಇಡಬೇಕು. ಈ ಉಂಡೆಗಳನ್ನು ಒಂದೊಂದಾಗಿ ತೆಗೆದು ಅಂಗೈಯಲ್ಲಿ ಬಟ್ಟಲಿನಾಕಾರಕ್ಕೆ ತಟ್ಟಿ ಮೊದಲೇ ಮಾಡಿಟ್ಟಿರುವ ಹೂರಣದ ಉಂಡೆಗಳನ್ನು ಅವುಗಳೊಳಗೆ ಇರಿಸಿ ಚೆನ್ನಾಗಿ ಮುಚ್ಚಿ ಸ್ವಲ್ಪ ದಪ್ಪವಾಗಿ ಪೂರಿಗಳನ್ನು ತಯಾರಿಸಬೇಕು. ಇದನ್ನು ಆಮೇಲೆ ತುಪ್ಪ ಇಲ್ಲವೇ ವನಸ್ಪತಿಯಲ್ಲಿ ಚಿನ್ನದ ಬಣ್ಣ ಬರುವಂತೆ ಕರಿಯಬೇಕು. ಕಾಯಿಸುವುದು ಹಲ್ವಾ, ಬರ್ಫಿ, ಕ್ಷೀರ, ಪೇಡೆ ಮೊದಲಾದ ಹಲವಾರು ಬಗೆಯ ತಿಂಡಿಗಳನ್ನು ಬಾಣಲೆಯಲ್ಲಿ ಇಲ್ಲವೇ ಉರುಳಿಯಲ್ಲಿ ಕಾಯಿಸಿ ತಯಾರಿಸಲಾಗುತ್ತದೆ. ಇವುಗಳಲ್ಲಿ ಹೆಚ್ಚು ಸಮಯ ಕಾಯಿಸಿ ತಯಾರಿಸುವ ಹಲ್ವಾ, ಬರ್ಫಿ ಮೊದಲಾದವುಗಳನ್ನು ಹಲವು ದಿವಸ ಕೆಡದಂತೆ ಇರಿಸಲು ಬರುತ್ತದೆ. ಆದರೆ ಕಡಿಮೆ ಹೊತ್ತು ಕಾಯಿಸಿ ಮಾಡುವ ಕ್ಷೀರ, ಹಾಲುಬಾಯಿ ಮೊದಲಾದವುಗಳನ್ನು 1 ದಿವಸಕ್ಕಿಂತ ಹೆಚ್ಚು ಸಮಯ ಹೀಗೆ ಇರಿಸಲು ಬರುವುದಿಲ್ಲ. ಕಾಯಿಸಲು ಬಳಸುವ ಪಾತ್ರೆ ಅಡಿ ದಪ್ಪವಾಗಿರಬೇಕು. ಇಲ್ಲವಾದರೆ ಒಟ್ಟಿಗೆ ಸಮನಾಗಿ ಬಿಸಿತಾಗುವುದಿಲ್ಲ ಮತ್ತು ಬಹಳ ಬೇಗ ಹಿಟ್ಟು ಪಾತ್ರೆಯ ತಳ ಹಿಡಿದು ಕರಟಿ ಹೋಗಲು ತೊಡಗುತ್ತದೆ. ಕಾಯಿಸುವಾಗ ಹಿಟ್ಟನ್ನು ತುಂಬ ಹೊತ್ತು ಮುಚ್ಚುತ್ತಲೇ ಇರಬೇಕಾಗುತ್ತದೆ. ಹಾಗಾಗಿ ಪಾತ್ರೆ ಒಳ್ಳೆಯ ತೂಕವಾಗಿದೆಯಾದರೆ ಈ ಕೆಲಸ ಸುಲಭವಾಗುತ್ತದೆ. ಇದಲ್ಲದೆ ಪಾತ್ರೆ ಅಗಲವಿದ್ದಷ್ಟು ಒಳ್ಳೆಯದು. ಇದರಿಂದಲೂ ಹಿಟ್ಟನ್ನು ಮಗಚುವ ಕೆಲಸ ಸುಲಭವಾಗುತ್ತದೆ ಮತ್ತು ಹಿಟ್ಟಿನಲ್ಲಿರುವ ನೀರಿನಂಶ ಹೆಚ್ಚು ಬೇಗ ಆವಿಯಾಗಿ ಹೋಗುತ್ತದೆ. ಹಳೆಯ ಕಾಲದಲ್ಲಿ ಕಾಯಿಸುವುದಕ್ಕಾಗಿ ಕಂಚಿನ ಉರುಳಿಯನ್ನು ಬಳಸುತ್ತಿದ್ದರು. ಆದರೆ ಈಗ ಪೇಟೆಯಲ್ಲಿ ವಾಸಿಸುವವರು ಇಂತಹ ಪಾತ್ರೆಗಳನ್ನು ಕೊಂಡುಕೊಳ್ಳುವುದು ತುಂಬ ಕಡಿಮೆ. ಊರಿಂದೂರಿಗೆ ವರ್ಗವಾಗಿ ಹೋಗಬೇಕಾಗುವವರಿಗೆ ಕಂಚಿನ ಪಾತ್ರೆಗಳನ್ನು ಉಗಿಬಂಡಿಯಲ್ಲೋ ಟ್ರಕ್ಕಿನಲ್ಲೋ ಸಾಗಿಸುವುದೆಂದರೆ ಸ್ವಲ್ಪ ಅಜಾಗ್ರತೆಯಾದರೂ ಪಾತ್ರೆ ಒಡೆದೇ ಹೋಗುವುದೆಂಬ ಹೆದರಿಕೆ ಇರುತ್ತದೆ. ಹಾಗಾಗಿ ದಪ್ಪ ತಳವಿರುವ ಇಂಡಾಲಿಯಂ ಬಾಣಲೆಯಂತಹ ಪಾತ್ರೆಯನ್ನು ಕೊಂಡುಕೊಳ್ಳುವುದೇ ಒಳ್ಳೆಯದೆಂದು ಅನಿಸುತ್ತದೆ. ಪ್ರೆಷರ್ ಕುಕ್ಕರ್ನ ಪಾತ್ರೆಯ ಅಡಿಯೂ ದಪ್ಪ ಇರುವ ಕಾರಣ ಕಾಯಿಸಲು ಸ್ವಲ್ಪ ಮಟ್ಟಿಗೆ ಉಪಯೋಗಕ್ಕೆ ಬರುತ್ತದೆ. ಕಾಯಿಸುವುದಕ್ಕಾಗಿ ಉದ್ದ ಕೈ ಇರುವಂತಹ ಮರದ ಚಟ್ಟುಗವನ್ನು ಇಲ್ಲವೇ ಸ್ಟೀಲಿನ ಚಟ್ಟುಗವನ್ನು ಬಳಸಿಕೊಳ್ಳುವುದು ಒಳ್ಳೆಯದು. ಇಂತಹ ಚಟ್ಟುಗದ ಕೈ ಸಾಕಷ್ಟು ಉದ್ದವಿಲ್ಲದಿದ್ದರೆ ಕಾಯಿಸುವಾಗ ಬಾಣಲೆ ಬಿಸಿ ಕೈಗೆ ತಗಲುತ್ತದೆ ಮತ್ತು ತಿಂಡಿಯನ್ನು ಮಗಚುವ ಕೆಲಸ ಕಷ್ಟವಾಗುತ್ತದೆ. ಕಾಯಿಸುವುದಕ್ಕಾಗಿ ಆದಷ್ಟು ದೊಡ್ಡ ಪಾತ್ರೆಯನ್ನು ಆರಿಸಿಕೊಳ್ಳಬೇಕು. ಪಾತ್ರೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಹಿಟ್ಟನ್ನು ಇಲ್ಲವೇ ಬೇರೆ ತಿನಿಸುಗಳನ್ನು ಹಾಕಿಕೊಳ್ಳಬಾರದು. ಇಲ್ಲವಾದರೆ ಮಗಚಲು ಕಷ್ಟವಾದೀತು. ಅರ್ಧಕ್ಕಿಂತಲೂ ಹೆಚ್ಚು ಹಿಟ್ಟಿದೆಯಾದರೆ ಮಗಚುವಾಗ ಹಿಟ್ಟು ಕೆಳಗೆ ಚೆಲ್ಲಬಹುದು ಮತ್ತು ಸರಿಯಾಗಿ ಮಗುಚಲು ಬರುವುದಿಲ್ಲವಾದುದರಿಂದ ತಳದಲ್ಲಿರುವ ಹಿಟ್ಟು ಅಲ್ಲೇ ಉಳಿದು ಕರಟಿ ಹೋಗಬಲ್ಲದು. ಕಾಯಿಸುವಾಗ ಬೆಂಕಿಯನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳುವುದು ಒಳ್ಳೆಯದು. ಹೀಗೆ ಕಡಿಮೆ ಉರಿಯಲ್ಲಿ ಕಾಯಿಸಿದ ತಿಂಡಿಗೆ ರುಚಿ ಹೆಚ್ಚು. ಉರಿಯನ್ನು ಹೆಚ್ಚು ಮಾಡಿ ಅವಸರವಾಗಿ ಕಾಯಿಸಿದರಾದರೆ ತಿಂಡಿಯ ಎಲ್ಲ ಭಾಗಗಳು ಸಮನಾಗಿ ಬೇಯುವುದಿಲ್ಲ ಮತ್ತು ತಳದಲ್ಲಿರುವ ತಿಂಡಿ ಬೇಗನೆ ಕರಟಿ ಹೋಗಲು ತೊಡಗುತ್ತದೆ. ಇದಲ್ಲದೆ ತಿಂಡಿಗೆ ಪರಿಮಳವನ್ನು ಕೊಡುವ ವಸ್ತುಗಳು ಹೆಚ್ಚಿನ ಉರಿಯಲ್ಲಿ ಕಾಯಿಸುವಾಗ ಬಹಳ ಬೇಗನೆ ಆವಿಯಾಗಿ ಹೋಗುತ್ತದೆ ಮತ್ತು ತಿಂಡಿ ತಯಾರಾಗುವಷ್ಟು ಹೊತ್ತಿಗೆ ಅದರಲ್ಲಿ ಅವು ಸ್ವಲ್ಪವೂ ಉಳಿದಿರುವುದಿಲ್ಲ. ಇದರಿಂದಾಗಿ ತಿಂಡಿಗೆ ಅದರದೇ ಆದ ಪರಿಮಳ ಬರುವುದಿಲ್ಲ. ತಿಂಡಿಗಳನ್ನು ಕಾಯಿಸಿ ತಯಾರಿಸುವಾಗ ಕೆಳಗಿನ 3 ಮುಖ್ಯ ಅಂಶಗಳನ್ನು ಮನಸ್ಸಿನಲ್ಲಿರಿಸಿಕೊಂಡರೆ ಒಳ್ಳೆಯದು. ತಿಂಡಿಗೆ ಬಳಸಿರುವ ವಸ್ತುಗಳೆಲ್ಲ ಸರಿಯಾಗಿ ಬೇಯುವಂತೆ ನೋಡಿಕೊಳ್ಳಬೇಕು. ಇಲ್ಲವಾದರೆ ತಿಂಡಿಗೆ ಸರಿಯಾದ ರುಚಿ ಬರಲಿಕ್ಕಿಲ್ಲ. ಮಾತ್ರವಲ್ಲ, ಅದನ್ನು ತಿಂದವರಿಗೂ ಅಜೀರ್ಣವಾದೀತು. ಹೆಚ್ಚು ದಿವಸ ಕೆಡದಂತೆ ಇರಿಸಬೇಕಾಗಿರೋ ತಿಂಡಿಯಲ್ಲಿ ನೀರಿನಂಶ ಸ್ವಲ್ಪವೂ ಉಳಿಯದಂತೆ ನೋಡಿಕೊಳ್ಳಬೇಕು. ಇದಕ್ಕಾಗಿ ತಿಂಡಿಯನ್ನು ಚಿಕ್ಕ ಬೆಂಕಿಯಲ್ಲಿ ಹೆಚ್ಚು ಹೊತ್ತು ಕಾಯಿಸಬೇಕು.
ತಿಂಡಿಯ ಆಕಾರ ಮತ್ತು ಬಣ್ಣ ಇವೆರಡೂ ಸರಿಯಾಗಿ ಬರುವಂತೆ ನೋಡಿಕೊಳ್ಳಬೇಕು. ಇದಕ್ಕೆ ನೀವು ಬಳಸಿರುವ ಸಕ್ಕರೆ ಇಲ್ಲವೇ ಬೆಲ್ಲದ ಪಾಕ ಸರಿಯಾಗಿರಬೇಕು. ಬರ್ಫಿ, ಚಿಕ್ಕಿ ಮೊದಲಾದವುಗಳನ್ನು ಹರಡುವ ಕ್ರಮ, ತುಂಡು ಮಾಡುವ ಕ್ರಮ ಮೊದಲಾದವುಗಳ ಮೇಲೂ ನೀವು ತಯಾರಿಸುವ ತಿಂಡಿ ನೋಡಲು ಎಷ್ಟು ಚೆನ್ನಾಗಿರುತ್ತದೆ ಎಂಬುದನ್ನು ಅವಲಂಬಿಸಿರುತ್ತದೆ. ಕಾಯಿಸಿದ ತಿಂಡಿಗಳು ಮುಖ್ಯವಾಗಿ ಹಲ್ವಾ ಮತ್ತು ಬರ್ಫಿ ಎಂಬ ಎರಡು ಬಗೆಯ ಸಿಹಿ ತಿಂಡಿಗಳನ್ನು ಕಾಯಿಸಿ ತಯಾರಿಸಲಾಗುತ್ತದೆ. ಹಲ್ವಾ ತಿನ್ನಲು ಮೆತ್ತಗಾಗಿರುತ್ತದೆ ಮತ್ತು ಬರ್ಫಿ ಗಟ್ಟಿಯಾಗಿ ಗರಿಗರಿಯಾಗಿರುತ್ತದೆ. ಹಲವಾರು ಬಗೆಯ ತರಕಾರಿಗಳನ್ನು ಮತ್ತು ಹಣ್ಣುಗಳನ್ನು ಬಳಸಿ ಹಲ್ವಗಳನ್ನು ಮಾಡಬಹುದು. ಕುಂಬಳಕಾಯಿ, ಚೀನಿಕಾಯಿ ಇಲ್ಲವೇ ಸೋರೆಕಾಯಿಯಂತಹ ತರಕಾರಿಗಳಿಂದ, ಕ್ಯಾರೆಟು ಇಲ್ಲವೇ ಆಲೂಗಡ್ಡೆಯಂತಹ ಗಡ್ಡೆಗಳಿಂದ ಮತ್ತು ಮಾವಿನ ಹಣ್ಣು, ನೇಂದ್ರ ಬಾಳೆಹಣ್ಣು ಇಲ್ಲವೇ ಪಪ್ಪಾಯಿಯಂತಹ ಹಣ್ಣುಗಳಿಂದ ಹಲ್ವಗಳನ್ನು ತಯಾರಿಸಬಹುದು. ಆದರೆ ಬರ್ಫಿಯನ್ನು ಮಾಡಲು ಇವುಗಳಲ್ಲಿ ಸ್ವಲ್ಪ ನಾರು ಇರುವಂತಹ ಕ್ಯಾರೆಟ್ ಇಲ್ಲವೇ ಬೀಟ್ರೂಟ್ಗಳನ್ನಷ್ಟೇ ಬಳಸಿಕೊಳ್ಳಲು ಬರುತ್ತದೆ. ತೆಂಗಿನಕಾಯಿಯ ತುರಿಯಿಂದಲೂ ತುಂಬ ರುಚಿಯಾದ ಬರ್ಫಿಯನ್ನು ತಯಾರಿಸಬಹುದು. ಹಲ್ವಾ ಮತ್ತು ಬರ್ಫಿ ಇವೆರಡನ್ನೂ ಬೇರೆ ಬೇರೆ ಬಗೆಯ ಕಾಳು ಮತ್ತು ಬೀಜಗಳಿಂದಲೂ ತಯಾರಿಸಲು ಬರುತ್ತದೆ. ಗೋಧಿ, ಮೈದಾ, ರವೆಗಳನ್ನು ಬಳಸಿ ಬರ್ಫಿ ಮತ್ತು ಹಲ್ವಾ ಇವೆರಡನ್ನೂ ತಯಾರಿಸಬಹುದು. ಕಡಲೆ ಹಿಟ್ಟಿನಿಂದ ತಯಾರಿಸಿದ ಬರ್ಫಿಗೆ ಮೈಸೂರು ಪಾಕ್ ಎಂಬ ಹೆಸರಿದೆ. ಗೋಡಂಬಿ, ಬಾದಾಮು ಮೊದಲಾದ ಬೀಜಗಳನ್ನು ಬಳಸಿಯೂ ಹಲ್ವಾ ಇಲ್ಲವೇ ಬರ್ಫಿಗಳನ್ನು ತಯಾರಿಸಬಹುದು. ಹಲ್ವದ ತಯಾರಿಕೆ ಸಾಮಾನ್ಯವಾಗಿ ಹಲ್ವವನ್ನು ಮಾಡಲು ತರಕಾರಿಯ ಅರೆವಾಸಿಯಷ್ಟು ಸಕ್ಕರೆ ತೆಗೆದುಕೊಂಡರೆ ಸಾಕಾಗುತ್ತದೆ. ಉದಾಹರಣೆಗೆ 2 ಕಪ್ ಕ್ಯಾರೆಟ್ ತುರಿಗೆ 1 ಕಪ್ ಸಕ್ಕರೆ ಸೇರಿಸಿದರೆ ಸಾಕು. ಇದಲ್ಲದೆ ಹಲ್ವವನ್ನು ಕಾಯಿಸುತ್ತಿರುವಾಗ ತಳ ಹಿಡಿಯದಂತೆ ಆಗಾಗ ತುಪ್ಪ ಇಲ್ಲವೇ ವನಸ್ಪತಿ ತುಪ್ಪ ಹಾಕುತ್ತಾ ಇರಬೇಕಾಗುತ್ತದೆ. ತಿಂಡಿ ತಳವನ್ನು ಬಿಟ್ಟು ಬರುವಲ್ಲಿವರೆಗೂ ಹೀಗೆ ಕಾಯಿಸುತ್ತಾ ಇರಬೇಕು. ಹಣ್ಣುಗಳನ್ನು ಕಾಯಿಸಿ ಹಲ್ವ ಮಾಡುವಾಗ ಇನ್ನೂ ಕಡಿಮೆ ಸಕ್ಕರೆ ತೆಗೆದುಕೊಂಡರೂ ಸಾಕಾಗುತ್ತದೆ. ನೀವು ಕಾಯಿಸಲಿರುವ ಹಣ್ಣು ಎಷ್ಟು ಸಿಹಿಯಾಗಿದೆ ಎಂಬುದರ ಮೇಲೂ ಇದು ಅವಲಂಬಿಸಿರುತ್ತದೆ. ಸಾಮಾನ್ಯವಾಗಿ 2 ಕಪ್ಪು ಹಣ್ಣಿನ ಚೂರುಗಳಿಗೆ ಅರ್ಧ ಕಪ್ ಸಕ್ಕರೆ ಸೇರಿಸಿದರೂ ಸಾಕಾಗುತ್ತದೆ. ಹಲ್ವ ಕಾಯಿಸುವಾಗ ತಳಕ್ಕೆ ಅಂಟಿಕೊಳ್ಳದೆ ತಳವನ್ನು ಬಿಟ್ಟು ಬರುತ್ತದೆ ಆದರೆ ಪಾಕವಾಗಿದೆ ಎಂದು ತಿಳಿಯಬಹುದು. ಒದ್ದೆ ಬೆರಳಿನಿಂದ ಹಲ್ವವನ್ನು ಮುಟ್ಟಿ ನೋಡಿದಾಗ ಅದು ಬೆರಳಿಗೆ ಅಂಟುವುದಿಲ್ಲವಾದರೆ ಸರಿಯಾಗಿ ಪಾಕವಾಗಿರುತ್ತದೆ. ಹಲ್ವವನ್ನು ಕಾಯಿಸುವಾಗ ಉರಿಯನ್ನು ಸಾಕಷ್ಟು ಚಿಕ್ಕದು ಮಾಡಿಕೊಳ್ಳಬೇಕು. ಇಲ್ಲವಾದರೆ ಹಲ್ವ ತಳ ಹಿಡಿದೀತು. ಸರಿಯಾಗಿ ಮುಚ್ಚಿಕೊಳ್ಳದಿದ್ದರೆ ಇಲ್ಲವೇ ತುಪ್ಪ ಹಾಕಿದ್ದು ಕಡಿಮೆಯಾದರೂ ಅದು ಹೀಗೆ ತಳ ಹಿಡಿಯಬಲ್ಲದು. ಹಲ್ವ ತಳ ಹಿಡಿದೆಯಾದರೆ ಕೂಡಲೇ ಬಾಣಲೆಯನ್ನು ಒಲೆಯಿಂದ ತೆಗೆದು ಕೆಳಗಿರಿಸಿ ಸ್ವಲ್ಪ ತುಪ್ಪವನ್ನು ಹಾಕಿ ಮುಚ್ಚಿ ಅರ್ಧ ಗಂಟೆ ಹಾಗೆಯೇ ಇಡಬೇಕು. ಆಮೇಲೆ ಹಲ್ವವನ್ನು ಮೇಲಿಂದಷ್ಟೇ ತೆಗೆದು ಇನ್ನೊಂದು ದಪ್ಪ ಪಾತ್ರೆಗೆ ಹಾಕಿ ಕಾಯಿಸಬಹುದು. ಕಾಯಿಸಿದ ಹಲ್ವವನ್ನು ಪಾತ್ರೆಯ ತಟ್ಟೆಗೆ ತೆಗೆದು ಹಾಕಿದ ಮೇಲೆ ಪಾತ್ರೆಯ ತಳದಲ್ಲಿ ಹಲ್ವ ಸ್ವಲ್ಪ ಗಟ್ಟಿಯಾಗಿ ಉಳಿದುಕೊಂಡಿದೆ ಆದರೆ ಅದನ್ನು ಪಾತ್ರೆಯಲ್ಲಿ ಕಲೆಯಾಗದಂತೆ ಮೇಲಕ್ಕೆ ಎಬ್ಬಿಸಲು ಒಂದು ಉಪಾಯವಿದೆ. ಆ ಪಾತ್ರೆಯನ್ನು ಚಿಕ್ಕ ಉರಿಯಲ್ಲಿ ಇಟ್ಟು ಸ್ವಲ್ಪ ಬಿಸಿ ಮಾಡಬೇಕು. ಆಗ ತಳಕ್ಕೆ ಅಂಟಿಕೊಂಡಿರುವ ಹಲ್ವ ಪಾತ್ರೆಯನ್ನು ಬಿಡುತ್ತದೆ ಮತ್ತು ಸುಲಭವಾಗಿ ಅದನ್ನು ಸಟ್ಟುಗದಿಂದ ತೆಗೆಯಲು ಬರುತ್ತದೆ. ಬರ್ಫಿ, ಅಕ್ಕಿ ಹಿಟ್ಟು ಮೊದಲಾದವುಗಳನ್ನು ಕಾಯಿಸಿದಾಗಲೂ ಇದೇ ಉಪಾಯವನ್ನು ಬಳಸಿ ಪಾತ್ರೆಗೆ ಹಿಡಿದಿರುವ ತಿಂಡಿಯನ್ನು ಬೇರ್ಪಡಿಸಬಹುದು. ಉಂಡೆ ಇಲ್ಲವೇ ಸೇವಿಗೆ ಮಾಡುವಾಗ ಹೀಗೆ ಪಾತ್ರೆಯಲ್ಲಿ ತಳದಲ್ಲಿ ಉಳಿದಿರುವ ಹಿಟ್ಟನ್ನು ಎಬ್ಬಿಸಿ ತೆಗೆದರೆ ಅದು ಗರಿಗರಿಯಾಗಿದ್ದು ಮಕ್ಕಳಿಗೆ ತಿನ್ನಲು ರುಚಿಯಾಗಿರುತ್ತದೆ. ಹಲ್ವ ಹೆಚ್ಚು ಗಟ್ಟಿಯಾಗಿದೆ ಆದರೆ ಅದಕ್ಕೆ ಸ್ವಲ್ಪ ಸಕ್ಕರೆ ಪುಡಿ ಸೇರಿಸಿ ತಟ್ಟೆಯಲ್ಲಿ ಹರಡಿದರೆ ಮೆತ್ತಗಾಗಿ ಸರಿಯಾಗಬಹುದು. ಇಲ್ಲವೇ ಸ್ವಲ್ಪ ನೀರು ಸೇರಿಸಿ ಇನ್ನೊಮ್ಮೆ ಒಲೆಯಲ್ಲಿಟ್ಟು ಕಾಯಿಸಿದರೂ ಆಗಬಹುದು. ಆದರೆ ಹೀಗೆ ನೀರು ಸೇರಿಸಿ ಇನ್ನೊಮ್ಮೆ ಕಾಯಿಸಿದ ಹಲ್ವ ಅಷ್ಟೊಂದು ರುಚಿಯಾಗಲಾರದು. ಹಲ್ವಕ್ಕೆ ತುಪ್ಪ ಹಾಕಿದ್ದು ಹೆಚ್ಚಾಗಿದೆಯಾದರೆ ಹಲ್ವದ ತಟ್ಟೆಯನ್ನು ಸ್ವಲ್ಪ ಓರೆಯಾಗಿ ಇರಿಸಿರಿ. ಆಗ ಹೆಚ್ಚಿರುವ ತುಪ್ಪ ಎಲ್ಲ ಬದಿಯಲ್ಲಿ ಬಂದು ನಿಂತೀತು. ಅದನ್ನು ಆಮೇಲೆ ಸುಲಭವಾಗಿ ಬೇರ್ಪಡಿಸಬಹುದು. ಆಲೂಗಡ್ಡೆಯಿಂದ ಹಲ್ವ ಮಾಡಲು ಮೊದಲು ಸಾಕಷ್ಟು ಗಡ್ಡೆಗಳನ್ನು ತೊಳೆದು ಸಿಪ್ಪೆಯೊಂದಿಗೆ ನೀರಿನಲ್ಲೂ ಇಲ್ಲವೇ ಉಗಿಯಲ್ಲೂ ಚೆನ್ನಾಗಿ ಬೇಯಿಸಬೇಕು. ಬೆಂದ ಮೇಲೆ ಅವುಗಳ ಸಿಪ್ಪೆ ತೆಗೆದು ಅವನ್ನು ನುಣ್ಣಗೆ ಕುಟ್ಟಿ ಪುಡಿ ಮಾಡಬೇಕು. ಇವನ್ನು ಹೂರಣ ಮೇಕರ್ನಲ್ಲಿಟ್ಟು ತಿರುಗಿಸಿದರೆ ಒಳ್ಳೆ ನುಣ್ಣಗಾಗಿರುವ ಮುದ್ದೆ ಸಿಗುತ್ತದೆ. ಹಲ್ವ ಮಾಡಿದ ಸರಿಯಾಗಿ ಆಗಬೇಕಾದರೆ ಈ ಮುದ್ದೆಯಲ್ಲಿ
ಆಲೂಗಡ್ಡೆಯ ತುಂಡುಗಳು ಇರಬಾರದು. ಆಮೇಲೆ ಈ ಮುದ್ದೆಯನ್ನು ಕಾಯಿಸುವ ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ತುಪ್ಪ ಸೇರಿಸಿ ಕೆಂಪಾಗುವವರೆಗೆ ಕಾಯಿಸಬೇಕು ಮತ್ತು ಅದಕ್ಕೆ ಸಾಕಷ್ಟು ಸಕ್ಕರೆ ಸೇರಿಸಿ ತಳ ಹಿಡಿಯದಂತೆ ಮಗುಚುತ್ತಿರಬೇಕು. ಸಾಮಾನ್ಯವಾಗಿ 4 ಬಟ್ಟಲು ಆಲೂಗಡ್ಡೆಯ ಮುದ್ದೆಗೆ 3 ಬಟ್ಟಲು ಸಕ್ಕರೆ ಬೇಕಾದೀತು ಮತ್ತು 1.5 ಬಟ್ಟಲು ತುಪ್ಪ ಇಲ್ಲವೇ ವನಸ್ಪತಿ ಬೇಕಾದೀತು. ಹೀಗೆ ಮಗುಚುತ್ತಿರುವಾಗ ಸಕ್ಕರೆ ಕರಗಿ ನೀರಾಗುತ್ತದೆ ಮತ್ತು ಆಮೇಲೆ ಗಟ್ಟಿಯಾಗುತ್ತಾ ಹೋಗುತ್ತದೆ. ಆಗಾಗ ಮಗುಚುವಾಗ ಇದಕ್ಕೆ ತುಪ್ಪ ಹಾಕುತ್ತಾ ಇರಬೇಕು. ಹಲ್ವಕ್ಕೆ ಪಾಕ ಬರುವಾಗ ಅದು ತಳ ಬಿಟ್ಟು ಮೇಲೆ ಬರಲು ತೊಡಗುತ್ತದೆ. ಹೀಗೆ ಪಾಕವಾದಾಗ ಪಾತ್ರೆಯನ್ನು ಒಲೆಯಿಂದ ಕೆಳಗೆ ತೆಗೆದು ಮೊದಲೇ ತುಪ್ಪದಲ್ಲಿ ಹುರಿದಿಟ್ಟಿರುವ ಗೋಡಂಬಿ ಚೂರು, ದ್ರಾಕ್ಷೆ ಮತ್ತು ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಗುಚಿ ಒಂದು ತಟ್ಟೆಯ ಮೇಲೆ ಹರಡಬೇಕು. ಸ್ವಲ್ಪ ಆರಿದ ಮೇಲೆ ಹಲ್ವವನ್ನು ಬೇಕಾದ ಆಕಾರದಲ್ಲಿ ತುಂಡು ಮಾಡಬಹುದು. ಹಲ್ವಕ್ಕೆ ತುಪ್ಪ ಹಾಕಿದ್ದು ಕಡಿಮೆ ಆದರೆ ಇಲ್ಲವೇ ಕಾಯಿಸಿದ್ದು ಕಡಿಮೆ ಆದರೆ ಅದು ಮಿದುವಾದೀತು. ಪಾಕವಾದ ಮೇಲೂ ಅದನ್ನು ಕೆಳಗೆ ತೆಗೆಯದೆ ಕಾಯಿಸುತ್ತಾ ಹೋದರೆ ಅದು ತುಂಬ ಗಟ್ಟಿಯಾಗಿ ನಾರಿನ ಹಾಗಾದೀತು.